ಕಾಡಿನ ಹಸಿರು ತುಂಬಿದ ತೋಟದ ಮಧ್ಯೆ ಒಂದು ದೊಡ್ಡ ಮರ ಇತ್ತು. ಆ ಮರದ ಎತ್ತರದ ಕೊಂಬೆಯಲ್ಲಿ ಈ ಮೈನಾ ಹಕ್ಕಿ ಮತ್ತು ಅವಳ ಗಂಡ ಶ್ಯಾಮ್ ಹಕ್ಕಿ ಸಂತೋಷದಿಂದ ವಾಸಿಸ್ತಾ ಇದ್ರು. ಅವರಿಬ್ಬರಿಗೂ ಎರಡು ಪುಟ್ಟ ಮರಿಗಳು. ದಿನ ಇಡೀ ಹಕ್ಕಿಗಳು ಹಾರಾಡ್ತಾ ಸಂತೋಷವನ್ನು ಪಡ್ತಾ ಇದ್ರು. ಒಮ್ಮೆ ಕಾಡಿಗೆ ಹೊಸತಾಗಿ ಬಂದ ಒಂದು ದೊಡ್ಡ ಗಿಡುಗ ಹೇಳುತ್ತೆ, ನಾನು ಬಲಿಷ್ಠ, ನನಗೆ ಮಾತ್ರ ಈ ಮರದ ಮೇಲಿನ ಭಾಗ ಒಳ್ಳೆಯದು. ನೀವು ಎಲ್ಲೂ ಬೇಕಾದರೆ ಹೋಗಿ ಹೊಸ ಗೂಡನ್ನು ಕಟ್ಕೊಳ್ಳಿ ಅಂತ ಮೈನಾ ಹಕ್ಕಿಗೆ ಬೆದರಿಕೆಯನ್ನು ಹಾಕುತ್ತೆ. ಮೈನಾ ಹಕ್ಕಿ ಧೈರ್ಯದಿಂದ ಹೆದರದೆ ಒಂದು ಯೋಚನೆಯನ್ನು ಮಾಡ್ತಾಳೆ. ನೀವು ಬಲಿಷ್ಠ, ಆದರೆ ನಾನು ಯುಕ್ತಿವಂತೆ ಅಂತ ತಾನೇನು ಮಾಡಬೇಕೆಂದು ಆಲೋಚಿಸ್ತಾಳೆ. ಅಂದು ರಾತ್ರಿ ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ಹತ್ತಿರದ ಹಕ್ಕಿಗಳನ್ನೆಲ್ಲ ಕರೆಯಲು ಹೋಗ್ತಾರೆ. ಪಾರಿವಾಳಗಳು ಸೇರಿಕೊಳ್ತಾರೆ ಮತ್ತು ಕಾಗೆಗಳ ಗುಂಪು ಕೂಡ ಸೇರಿಕೊಳ್ತವೆ. ನಾವೆಲ್ಲ ಒಟ್ಟಾಗಿ ಇದ್ದರೆ ಆ ಗಿಡುಗನನ್ನು ಹೊರ ಹಾಕ್ಬೋದು ಎಂಬ ಯೋಚನೆಯನ್ನು ಮಾಡಿ ಹಗಲು ಆಗ್ತಿದ್ದಂತೆಯೇ ಎಲ್ಲ ಹಕ್ಕಿಗಳು ಗಿಡುಗನ ಸುತ್ತಲೂ ಗುಂಪಾಗ್ತವೆ. ಪವಾಡವೇನೋ ಎನ್ನುವಂತೆ ಗಿಡುಗನಿಗೆ ಆತಂಕ ಎದುರಾಗ್ತದೆ. ನಾನೊಬ್ಬನೇ, ಇವರು ಬಹಳ ಮಂದಿ ಅಂತ ಭಯಗೊಂಡು ಮರ ಬಿಟ್ಟು ಹಾರೇ ಹೋಗ್ತಾನೆ. 6 ದಿನ ಮೈನಾ ಹಕ್ಕಿಯ ಮಕ್ಕಳು ಇದರಿಂದ ಹೊಸ ಪಾಠವನ್ನು ಕಲಿತಾವೆ. ಶಕ್ತಿ ಒಂದೆಡೆಯಾದರೆ ಬುದ್ಧಿಯು ಇನ್ನೊಂದು ದೊಡ್ಡ ಶಕ್ತಿಯಾಗಿದೆ. ಒಂದೆಡೆ ಬಲ, ಮತ್ತೊಂದೆಡೆ ಯುಕ್ತಿ. ಆದರೆ ಎಲ್ಲಿಗೆ ತಲುಪಬೇಕೋ ಅಲ್ಲಿ ಸ್ನೇಹ ಮತ್ತು ಏಕತೆಯೇ ನಮ್ಮನ್ನು ಮುನ್ನಡೆಸ್ತವೆ.